ಅಮೆರಿಕ ಡೆಡ್ಲೈನ್ಗೆ ಇರಾನ್ ಡೋಂಟ್ ಕೇರ್ ಅಂದಿದೆ. ಯಾವುದೇ ಕಾರಣಕ್ಕೂ ಕೇರ್ ಮಾಡಲ್ಲ, ನಮ್ಮ ದಾಳಿನ ನಾವು ಮುಂದುವರಿಸ್ತೀವಿ ಅಂತ. ನೀವೇನಾದರೂ ನಮ್ಮ ಮೇಲೆ ಕೈ ಮಾಡಿ ನೋಡಿ ಇನ್ನೊಂದ್ಸರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ವಿದ್ಯುತ್ ಸ್ಥಾವರಗಳನ್ನು, ಜಲ ಸಂಸ್ಕರಣಾ ಘಟಕಗಳನ್ನು ನೀವೇನಾದರೂ ಟಾರ್ಗೆಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ. ನಿಮ್ಮ ಶಕ್ತಿ ಕೇಂದ್ರಗಳು, ಜಲ ಸಂಸ್ಕರಣಾ ಘಟಕಗಳನ್ನು ಧ್ವಂಸ ಮಾಡ್ತೀವಿ. ಇದು ಇರಾನ್ ಅಮೆರಿಕಕ್ಕೆ ರವಾನಿಸಿರುವಂಥ ನೇರ ಸಂದೇಶ. ಇನ್ನು ಮೇಲೆ ನಿಮ್ಮ ಕಂಪನಿಗಳನ್ನು ಟಾರ್ಗೆಟ್ ಮಾಡಿ ಉಡಾಯಿಸ್ತೀವಿ. ಇದು 2 ಕ್ಷಿಪಣಿಗಳನ್ನು ಅಮೆರಿಕದ ಕಡೆಗೆ ಹಾರಿಸ್ಬಿಡ್ತು ಇರಾನ್. ಇಲ್ಲಿ ತನಕ ಏನು ಅಂದ್ಕೊಂಡಿದ್ರು ಅಂದರೆ ಹಬ್ಬಬ್ಬ ಅಂತಂದಿರೋದು 2000 ಕಿಲೋಮೀಟರ್ ದಾಟರಲ್ಲ ಅಂತ. ಆದರೆ ಈಗ ಗೊತ್ತಾಗ್ತಾ ಇದೆ ನಿಜಕ್ಕೂ ಇರಾನ್ ಸೇನೆಯ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ ಅಂತ. ಅವರು ಒಳಗಿಂದೊಳಗೇನೇ ಸಾಕಷ್ಟು ಪ್ರಿಪರೇಷನ್ಗಳು ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಪ್ರಿಪರೇಷನ್ಸ್. 2 ಕ್ಷಿಪಣಿಗಳು, ಒಂದು ಆರಂಭದಲ್ಲಿ ವಿಫಲ ಆಯಿತು, ಇನ್ನೊಂದನ್ನು ಅಮೆರಿಕದ ಸೇನೆ ಹೊಡೆದುರುಳಿಸ್ತು. ಒಂದಂತೂ ಸ್ಪಷ್ಟ ಸಂದೇಶವನ್ನು ರವಾನಿಸ್ತು, ನಾವು ಮನಸ್ಸು ಮಾಡಿದರೆ ಯುರೋಪನ್ನು ಕೂಡ ಮುಟ್ಟಬಹುದು, ಈ ಕಡೆಗೆ ಅಮೆರಿಕವನ್ನು ಕೂಡ ಮುಟ್ಟಬಹುದು. ಹುಷಾರ್ ಅನ್ನುವಂಥ ಸ್ಪಷ್ಟವಾದ ಸಂದೇಶ. ಸೊ ಇಷ್ಟೆಲ್ಲ ವಾರ್ನಿಂಗ್ ಮಾಡ್ತಿರುವಂಥ ಸಂದರ್ಭದಲ್ಲೇ ಇಸ್ರೇಲ್ ಭೀಕರವಾದಂಥ ದಾಳಿ ಮಾಡಿದೆ ಬಂದರ್ ಅಬ್ಬಾಸ್ ಪೋರ್ಟ್ ಮೇಲೆ. ಹೊರ್ಮುಜ್ ಬಳಿಯಲ್ಲೇ ಇದೆ, ಪಕ್ಕದಲ್ಲೇ ಇದೆ ಬಂದರ್ ಅಬ್ಬಾಸ್. ತೈಲ ಘಟಕವನ್ನೇ ಟಾರ್ಗೆಟ್ ಮಾಡಿದೆ ಇಸ್ರೇಲ್. ಒಂದು ಲೆಕ್ಕದಲ್ಲಿ ಇದು ಬಂದರ್ ಅಬ್ಬಾಸ್ ಬಂದರು ಬಹಳ ಆಯಕಟ್ಟಿನ ಜಾಗದಲ್ಲಿದೆ. ಅದರ ಪಕ್ಕದಲ್ಲೇ ಇದೆ ಹೊರ್ಮುಜ್, ಬಹಳ ದೂರ ಇಲ್ಲ. ನೋಡಿ ಯಾವ ಪರಿದಾಳಿಯಾಗಿದೆ ಅಂತ. ಇನ್ನು UAE ರಾಜಧಾನಿ ಅಬುಧಾಬಿ ಮೇಲೆ ಇರಾನ್ ದಾಳಿ ಮಾಡಿದೆ. ನೋಡಿ ಗಮನಿಸಬೇಕಾದಂಥ ಒಂದು ಸಂಗತಿ ಅಂತಂದರೆ, ಈ ಅಬುಧಾಬಿ ಇದು ಕೂಡ ತುಂಬ ಆಯಕಟ್ಟಿನ ಸ್ಥಳದಲ್ಲಿರುವಂಥದ್ದು. ಈ ವ್ಯಾಪಾರ ವ್ಯವಹಾರ ಅದಕ್ಕೆ ಸಂಬಂಧಪಟ್ಟಂಗೆ ಪಕ್ಕದಲ್ಲಿರುವಂಥ ನಗರ ಬಹಳ ಫೇಮಸ್ಸು. ಆದರೆ ಇಲ್ಲಿ ಕಚೇರಿಗಳು, ರಾಜತಾಂತ್ರಿಕ ಕಚೇರಿಗಳು ಎಲ್ಲವೂ ಕೂಡ ಅಬುಧಾಬಿಯಲ್ಲಿವೆ. ದುಬೈ ಅದು ಭಾಳ ಫೇಮಸ್ ಸಿಟಿ ವ್ಯಾಪಾರ ವ್ಯವಹಾರ ವಹಿವಾಟಿಗೆ. ಈಗ ರಾಜಧಾನಿ ಅಬುಧಾಬಿ ಮೇಲೆ ಇರಾನ್ ದಾಳಿ ಮಾಡಿದೆ. ಶವಾಮೇಕ್ ಇಲ್ಲಿ ದಾಳಿ ನಡೆಸಲಾಗಿದೆ. ಕ್ಷಿಪಣಿಯ ಅವಶೇಷಗಳು ಬಿದ್ದು ಒಬ್ಬ ಭಾರತೀಯ ಗಾಯಗೊಂಡಿದ್ದಾನೆ. UAE ಏರ್ ಡಿಫೆನ್ಸ್ ಸಿಸ್ಟಮ್ ಇರಾನ್ ದಾಳಿಯನ್ನು ವಿಫಲಗೊಳಿಸಿದೆ. ಏನೇ ದಾಳಿಗಳು ವಿಫಲ ಆದರೂ ಕೂಡ ಅಲ್ಲಲ್ಲಿ ಬೀಳ್ತವಲ್ಲ ಅವಶೇಷಗಳು, ಅವು ಅಧ್ವಾನ ಸೃಷ್ಟಿ ಮಾಡಿಬಿಡ್ತವೆ. ಗಮನಿಸಬೇಕಾದಂಥ ಒಂದು ಸಂಗತಿ ಅಂತಂದರೆ, ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್, ಅದರ ಮೇಲೆ ಇರಾನ್ ದಾಳಿ ಮಾಡಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದೆ ಇರಾನ್. ಮಿಸೈಲ್ ದಾಳಿ ತಡೆಯಲಿಕ್ಕೆ ಐರನ್ ಡೋಮ್ ಕೂಡ ವಿಫಲ ಆಗಿದೆ. ಹೆಂಗಿದೆ ನೋಡಿ, ಏರ್ ಡಿಫೆನ್ಸ್ ಸಿಸ್ಟಮನ್ನು ಕಣ್ತಪ್ಪಿಸಿ ಭೇದಿಸಿ ಕ್ಷಿಪಣಿ ಒಳನುಗ್ಗಿದೆ. ಐರನ್ ಡೋಮ್ ಒಂದು ಲೆಕ್ಕದಲ್ಲಿ ಸುದರ್ಶನ ಚಕ್ರ ಅಂತೀವಿ ನಾವು, ಯಾವುದನ್ನು ಕೂಡ ಬಿಡಲ್ಲ ಅದು. ಆದರೆ ಅಂಥ ಐರನ್ ಡೋಮ್ ಕಣ್ಣು ತಪ್ಪಿಸಿ ಕ್ಷಿಪಣಿ ಒಳನುಗ್ಗಿದೆ. ಟೆಲ್ ಅವೀವ್ನಲ್ಲಿ ಸೈರನ್ ಮೊಳಗ್ತಾ ಇದೆ, ಕೆಲವೊಂದು ಕಡೆಗೆ ಬೆಂಕಿ ಹೊತ್ಕೊಂಡಿದೆ. ಇನ್ನು ನ್ಯಾಟೋ ಪಡೆಗಳಿಗೆ ಶಕ್ತಿ ಸಾಮರ್ಥ್ಯ ಏನೂ ಇಲ್ಲ. ನ್ಯಾಟೋ ಪಡೆಗಳಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ ಟ್ರಂಪ್ ಹೇಳಿದರು. ಬಿಡಲ್ಲ ನಾವು ನಿಮ್ಮನ್ನು, ಸರಿಯಾದ ಸಂದರ್ಭಕ್ಕೆ ನೀವೆಲ್ಲರೂ ಕೂಡ ಕೈ ಕೊಟ್ಟಿದ್ದೀರಿ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಮೆರಿಕ ಇಲ್ಲದೇ ಇಡೀ ನ್ಯಾಟೋ ಪೇಪರ್ ಹುಲಿ. ಇದು ಟ್ರಂಪ್ ಹೇಳಿದಂಥ ಮಾತು. ಬಹುಶಃ ಈ ಟ್ರಂಪ್ ಯಾವ ರೀತಿ ದಾಳಿ ಮಾಡಿದ್ರಲ್ಲ, ಮಾತಿನ ದಾಳಿ, ಅದಕ್ಕೆ ನ್ಯಾಟೋ ರಾಷ್ಟ್ರಗಳು ಅಲುಗಾಡಿವೆ ಅಂತ ಅನಿಸ್ತಾ ಇದೆ. ನ್ಯಾಟೋ ರಾಷ್ಟ್ರಗಳು ಒಟ್ಟಾಗಿ ಸೇರುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಈ ರೀತಿ ಏನಾದರೂ ಆಗಿಬಿಟ್ರೆ ಇರಾನ್ ಅಮೆರಿಕ ಕದನ ಇದೆಯಲ್ಲ, ಅದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಿಬಿಡುತ್ತಾ? ಈ ರೀತಿ ಭಯ ಆತಂಕ ಕೂಡ ಸೃಷ್ಟಿ ಆಗಿದೆ. ಈಗ ಅಮೆರಿಕದ ಸೇನಾಪಡೆ ವಿಪರೀತವಾಗಿ ದಾಳಿ ಮಾಡ್ತಾ ಇದೆ, ಅಮೆರಿಕ ಮತ್ತು ಇಸ್ರೇಲ್. ಇನ್ನೊಂದು ಕಡೆಗೆ ಅದರ ಜೊತೆಗೆ ಏನಾದರೂ
ಈ ನ್ಯಾಟೋ ರಾಷ್ಟ್ರಗಳೂ ಸೇರಿಬಿಟ್ರೆ. ಹೀಗಾಗಿ ಟ್ರಂಪ್ ಮೇಲಿಂದ ಮೇಲೆ ಗುಡುಗು ಹಾಕಿದ್ರು, ಬನ್ನಿ ನಮಗೆ ಬೆಂಬಲ ಕೊಡಿ ಅಂತ. ನಾವಿಲ್ಲ ಅಂತಂತಂದರೆ ನೀವೇನು ಅಲ್ಲ, ನಿಮಗೆ ಯಾವ ಶಕ್ತಿ ಸಾಮರ್ಥ್ಯನೂ ಇರಲ್ಲ, ನೀವೊಂಥರ ಪೇಪರ್ ಹುಲಿ ಅಂದಿದ್ರು ಟ್ರಂಪ್.